ನನ್ನ ಅತ್ತೆ ನಮ್ಮ ಮದುವೆಗೆ ಅಪರಿಚಿತರ ಗುಂಪನ್ನು ಆಹ್ವಾನಿಸಿದರು ಮತ್ತು ಈಗ ಅವರನ್ನು ಮರಳಿ ಕರೆಯುವುದು ತುಂಬಾ ಮುಜುಗರದ ವಿಷಯ ಎಂದು ನನಗೆ ಹೇಳಿದರು. ಮದುವೆಯ ಖರ್ಚಿನ ಶೇಕಡ 5ರಷ್ಟು ನಾನು ಪಾವತಿಸುತ್ತಿದ್ದೇನೆ, ಆದರೆ ನನ್ನ ಅತ್ತೆ ಮಾತ್ರ ಎಲ್ಲವನ್ನೂ ಅವಳೇ ನಿರ್ಧರಿಸುತ್ತಿದ್ದೇನೆ ಎಂಬಂತೆ ವರ್ತಿಸುತ್ತಾರೆ. ಇದು ಸಣ್ಣದಾಗಿ ಶುರುವಾಯಿತು. ನನ್ನ ವ್ಯಾಕ್ಸ್ ಸೀಲ್‌ಗಳ ಬಗ್ಗೆ ಅವರು ಆಜ್ಞೆ ಮಾಡಲು ಪ್ರಯತ್ನಿಸಿದರು ಮತ್ತು ನನ್ನ ಭಾವಿ ಪತಿ ಮದುವೆಯ ದಿನದಂದು ಒಂದು ನಿರ್ದಿಷ್ಟ ವೆಡ್ಡಿಂಗ್ ಕಲೆಕ್ಷನ್ ಲೋಷನ್ ಬಳಸಬೇಕೆಂದು ಒತ್ತಾಯಿಸಿದರು. ನಾವು ಚರ್ಚ್ ಬದಲಿಗೆ ಹೊರಾಂಗಣವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರು ದೊಡ್ಡ ರಾದ್ಧಾಂತ ಮಾಡಿದರು, ಆದರೆ ನಂತರ ವಿಷಯಗಳು ಕೈಮೀರಿ ಹೋದವು. ನಮ್ಮನ್ನು ಕೇಳದೆಯೇ ನಾವು ಎಂದೂ ನೋಡದ ದೂರದ ಸಂಬಂಧಿಕರಿಗೆ ಅವರು ಮದುವೆಯ ಆಮಂತ್ರಣದ ಮಾಹಿತಿಯನ್ನು ಕಳುಹಿಸಿದರು. ನಾವು ಇದನ್ನು ಹಿಡಿದು ಸಿಕ್ಕಿಸಿದಾಗ ಅವರು ಕ್ಷಮೆಯಾಚಿಸಲಿಲ್ಲ, ಬದಲಿಗೆ ಈ ಜನರು ಅಗತ್ಯ ಎಂದು ಮತ್ತು ಅವರಿಗೆ ಈಗಾಗಲೇ ಹೋಟೆಲ್ ಮಾಹಿತಿಯನ್ನು ಕಳುಹಿಸಿದ್ದೇನೆ ಎಂದು ಹೇಳಿದರು. ಈಗ ಅವರನ್ನು ಮರಳಿ ಕರೆಯುವುದು ತನಗೆ ತುಂಬಾ ಮುಜುಗರ ಎಂದು ಅವರು ನನಗೆ ಹೇಳಿದರು. ನಮ್ಮಿಂದ ಒಪ್ಪಿಗೆ ಪಡೆಯಲು ಅವರು ತಮ್ಮ ಮೃತ ಪೋಷಕರ ಹೆಸರನ್ನು ಬಳಸಿ ನಮ್ಮನ್ನು ಭಾವನಾತ್ಮಕವಾಗಿ ಒತ್ತಾಯಿಸಿದರು. ನನ್ನ ಭಾವಿ ಪತಿ ಸಾಮಾನ್ಯವಾಗಿ ಜಗಳವಾಡದ ವ್ಯಕ್ತಿ, ಆದರೆ ಕೊನೆಗೆ ಅವರಿಗೆ ತಾಳ್ಮೆಯ ಮಿತಿ ಮೀರಿತು. ಅವರು ಇಬ್ಬರೂ ಪೋಷಕರಿಗೆ ನೇರವಾದ ಸಂದೇಶವನ್ನು ಕಳುಹಿಸಿದರು. ಈ ಜನರಿಗೆ ಆಹ್ವಾನವಿಲ್ಲ ಮತ್ತು ಈ ವಿಷಯದ ಬಗ್ಗೆ ಮಾತುಕತೆ ಇಲ್ಲಿಗೆ ಮುಗಿಯಿತು. ಇದಕ್ಕೆ ಅವರ ಪ್ರತಿಕ್ರಿಯೆ ಏನು? ನಾವು ಮೊದಲೇ ಇದಕ್ಕೆ ಒಪ್ಪಿಕೊಂಡಿದ್ದೆವು ಎಂದು ಅವರು ಸುಳ್ಳು ಹೇಳಿದರು, ಆದರೆ ಅಂತಹ ಯಾವುದೇ ಮಾತುಕತೆಯೇ ನಡೆದಿರಲಿಲ್ಲ. ಕ್ಷಮೆಯಾಚಿಸುವ ಬದಲು ನನ್ನನ್ನೇ ತಪ್ಪಿತಳೆಸಲು ಪ್ರಯತ್ನಿಸಿದರು. ಅದೃಷ್ಟವಶಾತ್ ಆ ಅಪರಿಚಿತರು ಬರಲಿಲ್ಲ ಮತ್ತು ಮದುವೆ ಅದ್ಭುತವಾಗಿ ನಡೆಯಿತು. ಆದರೆ ನನ್ನ ಮಾವನವರು ತಮ್ಮ ಭಾಷಣದ ಸಮಯದಲ್ಲಿ ನಮ್ಮ ಅತಿಥಿಗಳ ಪಟ್ಟಿಯನ್ನು ಆಯ್ದುಕೊಂಡದ್ದು ಎಂದು ಹೇಳಿ ನಮ್ಮನ್ನು ಚುಚ್ಚಿ ಮಾತನಾಡಿಸಿದರು. ಆ ದಿನ ಮುಗಿದಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ನೀವು ಮದುವೆಯ ಯೋಜನೆಯಲ್ಲಿದ್ದರೆ ನನ್ನ ಒಂದೇ ಸಲಹೆ ಏನೆಂದರೆ, ನಿಮ್ಮ ಮಿತಿಗಳನ್ನು ಮೊದಲೇ ನಿರ್ಧರಿಸಿ, ಇಲ್ಲದಿದ್ದರೆ ನಿಮ್ಮ ಅತ್ತೆ-ಮಾವಂದಿರು ಅದನ್ನು ನಿಮಗಾಗಿ ನಿರ್ಧರಿಸುತ್ತಾರೆ.